ಧರ್ಮದ ನಾಡಲ್ಲಿ ಅಧರ್ಮದ ದಾರಿ ಹಿಡಿದಿದ್ದ ಚಿನ್ನಯ್ಯ ಜೈಲು ಪಾಲಾಗಿದ್ದಾನೆ. ಶ್ರೀ ಕ್ಷೇತ್ರಕ್ಕೆ ಕಪ್ಪು ಮಸಿ ಬಳಿಯೋಕೆ ಹೊರಟಿದ್ದ ಮುಸುಕುದಾರಿ ಕಂಬಿ ಎಣಿಸ್ತಾ ಇದ್ದಾನೆ. ಮಾಡಿದ ತಪ್ಪಿಗೆ ಸೆರೆಮನೆಯಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾನೆ. ದುರಂತ ಅಂದ್ರೆ ಈ ಮಾಸ್ಕ್ ಮ್ಯಾನ್ ಜೈಲು ಪಾಲಾದ್ರೂ ಬುದ್ಧಿ ಕಲ್ತಿಲ್ಲ. ಜೈಲೂಟ ಬೇಡ, ಬಿರಿಯಾನಿ ಕೊಡಿಸಿ ಸರ್. ಬುರುಡೆ ಮ್ಯಾನ್ಗೆ ಬಿರಿಯಾನಿ ಬೇಕಂತೆ. ಈ ಚಿನ್ನಯ್ಯ ಮಾಡಿರೋದು ಶುದ್ಧ ಮನೆಹಾಳ್ ಕೆಲಸ. ಕೋಟ್ಯಂತರ ಹಿಂದೂಗಳು ಆರಾಧಿಸೋ ಧರ್ಮಸ್ಥಳ ಕ್ಷೇತ್ರಕ್ಕೆ ಕಪ್ಪು ಮಸಿ ಬಳಿಯೋ ಪಾಪದ ಕೆಲಸ. ಧರ್ಮಾಧಿಕಾರಿಗಳಿಗೆ ಕೆಟ್ಟ ಹೆಸರು ತರೋ ಷಡ್ಯಂತ್ರ. ಇಂತಹ ನೀಚ ಕೆಲಸ ಮಾಡಿ ಕಂಬಿ ಎಣಿಸ್ತಿರೋ ಚಿನ್ನಯ್ಯನಿಗೆ ಬಿರಿಯಾನಿ ಬೇಕಂತೆ. ಶಿವಮೊಗ್ಗದ ಸೆಂಟ್ರಲ್ ಜೈಲಿನಲ್ಲಿದ್ದ ಚಿನ್ನಯ್ಯನನ್ನ 183 ಹೇಳಿಕೆ ದಾಖಲಿಸಲು ನಿನ್ನೆ ಬೆಳ್ತಂಗಡಿ ಕೋರ್ಟ್ಗೆ ಕರೆತರಲಾಗಿತ್ತು. ಈ ವೇಳೆ ನನಗೆ ಬಿರಿಯಾನಿ ಕೊಡ್ಸಿ ಸಾರ್ ಅಂತ ಚಿನ್ನಯ್ಯ ಹಠ ಹಿಡಿದಿದ್ದನಂತೆ. ಜೈಲೂಟ ತಿಂದು ಸಾಕಾಗಿದೆ, ದಯವಿಟ್ಟು ನನಗೆ ಬಿರಿಯಾನಿ ಕೊಡ್ಸಿ ಅಂತ ಪೊಲೀಸರ ಮುಂದೆ ಗೋಗರ್ದಿದ್ದಾನಂತೆ. ತಿಮರೋಡಿ ಆಪ್ತ ನಿತಿನ್ಗೆ ಎಸ್ಐಟಿ ಗ್ರಿಲ್. ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನ ಅಕೌಂಟ್ಗೆ ಬಂದ ಹಣದ ಮೂಲವನ್ನ ಕೆದಕುತ್ತಿದ್ದಾರೆ. ಬೆಳ್ತಂಗಡಿ ಪಿಡಬ್ಲ್ಯೂಡಿಯಲ್ಲಿ ಗುತ್ತಿಗೆದಾರನಾಗಿರೋ ನಿತಿನ್ ಚಿನ್ನಯ್ಯ ಅಕೌಂಟ್ಗೆ ಹಣ ಹಾಕಿರೋ ವಿಷಯ ಬಯಲಾಗಿದೆ. ಹೀಗಾಗಿ ಉಜಿರೆ ನಿವಾಸಿ ನಿತಿನ್ ಯಾನೆ ಮೊಬೈಲ್ ವಶಕ್ಕೆ ಪಡೆದು ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಹೆಸರಲ್ಲೇ ಚಿನ್ನ ಇರೋ ಈ ಚಿನ್ನಯ್ಯ ಮಾಡಿರೋದು ತಗಡು ಕೆಲಸ. ಧರ್ಮಸ್ಥಳ ಕ್ಷೇತ್ರಕ್ಕೆ ಕಳಂಕ ತರೋ ಕೆಲಸ. ಇಂತಹ ಬುರುಡೆ ಮ್ಯಾನ್ಗೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಶಿಕ್ಷೆ ಕೊಡೋದೇ ಇರೋದಿಲ್ಲ. ದಿನೇಶ್ ಕಾಶಿಪಟ್ನ ಜೊತೆ ಮುತ್ತು, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮದ ನಾಡಲ್ಲಿ ಅಧರ್ಮದ ದಾರಿ ಹಿಡಿದಿದ್ದ ಚಿನ್ನಯ್ಯ ಜೈಲು ಪಾಲಾಗಿದ್ದಾನೆ. ಶ್ರೀ ಕ್ಷೇತ್ರಕ್ಕೆ ಕಪ್ಪು ಮಸಿ ಬಳಿಯೋಕೆ ಹೊರಟಿದ್ದ ಮುಸುಕುದಾರಿ ಕಂಬಿ ಎಣಿಸ್ತಾ ಇದ್ದಾನೆ. ಮಾಡಿದ ತಪ್ಪಿಗೆ ಸೆರೆಮನೆಯಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾನೆ. ದುರಂತ ಅಂದ್ರೆ ಈ ಮಾಸ್ಕ್ ಮ್ಯಾನ್ ಜೈಲು ಪಾಲಾದ್ರೂ ಬುದ್ಧಿ ಕಲ್ತಿಲ್ಲ. ಜೈಲೂಟ ಬೇಡ, ಬಿರಿಯಾನಿ ಕೊಡಿಸಿ ಸರ್. ಬುರುಡೆ ಮ್ಯಾನ್ಗೆ ಬಿರಿಯಾನಿ ಬೇಕಂತೆ. ಈ ಚಿನ್ನಯ್ಯ ಮಾಡಿರೋದು ಶುದ್ಧ ಮನೆಹಾಳ್ ಕೆಲಸ. ಕೋಟ್ಯಂತರ ಹಿಂದೂಗಳು ಆರಾಧಿಸೋ ಧರ್ಮಸ್ಥಳ ಕ್ಷೇತ್ರಕ್ಕೆ ಕಪ್ಪು ಮಸಿ ಬಳಿಯೋ ಪಾಪದ ಕೆಲಸ. ಧರ್ಮಾಧಿಕಾರಿಗಳಿಗೆ ಕೆಟ್ಟ ಹೆಸರು ತರೋ ಷಡ್ಯಂತ್ರ. ಇಂತಹ ನೀಚ ಕೆಲಸ ಮಾಡಿ ಕಂಬಿ ಎಣಿಸ್ತಿರೋ ಚಿನ್ನಯ್ಯನಿಗೆ ಬಿರಿಯಾನಿ ಬೇಕಂತೆ. ಶಿವಮೊಗ್ಗದ ಸೆಂಟ್ರಲ್ ಜೈಲಿನಲ್ಲಿದ್ದ ಚಿನ್ನಯ್ಯನನ್ನ 183 ಹೇಳಿಕೆ ದಾಖಲಿಸಲು ನಿನ್ನೆ ಬೆಳ್ತಂಗಡಿ ಕೋರ್ಟ್ಗೆ ಕರೆತರಲಾಗಿತ್ತು. ಈ ವೇಳೆ ನನಗೆ ಬಿರಿಯಾನಿ ಕೊಡ್ಸಿ ಸಾರ್ ಅಂತ ಚಿನ್ನಯ್ಯ ಹಠ ಹಿಡಿದಿದ್ದಾನಂತೆ. ಜೈಲೂಟ ತಿಂದು ಸಾಕಾಗಿದೆ, ದಯವಿಟ್ಟು ನನಗೆ ಬಿರಿಯಾನಿ ಕೊಡ್ಸಿ ಅಂತ ಪೊಲೀಸರ ಮುಂದೆ ಗೋಗರ್ದಿದ್ದಾನಂತೆ. ತಿಮರೋಡಿ ಆಪ್ತ ನಿತಿನ್ಗೆ ಎಸ್ಐಟಿ ಗ್ರಿಲ್. ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನ ಅಕೌಂಟ್ಗೆ ಬಂದ ಹಣದ ಮೂಲವನ್ನ ಕೆದಕುತ್ತಿದ್ದಾರೆ. ಬೆಳ್ತಂಗಡಿ ಪಿಡಬ್ಲ್ಯೂಡಿಯಲ್ಲಿ ಗುತ್ತಿಗೆದಾರನಾಗಿರೋ ನಿತಿನ್ ಚಿನ್ನಯ್ಯ ಅಕೌಂಟ್ಗೆ ಹಣ ಹಾಕಿರೋ ವಿಷಯ ಬಯಲಾಗಿದೆ. ಹೀಗಾಗಿ ಉಜಿರೆ ನಿವಾಸಿ ನಿತಿನ್ ಯಾನೆ ಮೊಬೈಲ್ ವಶಕ್ಕೆ ಪಡೆದು ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಹೆಸರಲ್ಲೇ ಚಿನ್ನ ಇರೋ ಈ ಚಿನ್ನಯ್ಯ ಮಾಡಿರೋದು ತಗಡು ಕೆಲಸ. ಧರ್ಮಸ್ಥಳ ಕ್ಷೇತ್ರಕ್ಕೆ ಕಳಂಕ ತರೋ ಕೆಲಸ. ಇಂತಹ ಬುರುಡೆ ಮ್ಯಾನ್ಗೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಶಿಕ್ಷೆ ಕೊಡೋದೇ ಇರೋದಿಲ್ಲ. ದಿನೇಶ್ ಕಾಶಿಪಟ್ನ ಜೊತೆ ಮುತ್ತು, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮದ ನಾಡಲ್ಲಿ ಅಧರ್ಮದ ದಾರಿ ಹಿಡಿದಿದ್ದ ಚಿನ್ನಯ್ಯ ಜೈಲು ಪಾಲಾಗಿದ್ದಾನೆ. ಶ್ರೀ ಕ್ಷೇತ್ರಕ್ಕೆ ಕಪ್ಪು ಮಸಿ ಬಳಿಯೋಕೆ ಹೊರಟಿದ್ದ ಮುಸುಕುದಾರಿ ಕಂಬಿ ಎಣಿಸ್ತಾ ಇದ್ದಾನೆ. ಮಾಡಿದ ತಪ್ಪಿಗೆ ಸೆರೆಮನೆಯಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾನೆ. ದುರಂತ ಅಂದ್ರೆ ಈ ಮಾಸ್ಕ್ ಮ್ಯಾನ್ ಜೈಲು ಪಾಲಾದ್ರೂ ಬುದ್ಧಿ ಕಲ್ತಿಲ್ಲ.
ಜೈಲೂಟ ಬೇಡ ಬಿರಿಯಾನಿ ಕೊಡಿಸಿ ಸರ್. ಬುರುಡೆ ಮ್ಯಾನ್ಗೆ ಬಿರಿಯಾನಿ ಬೇಕಂತೆ. ಈ ಚಿನ್ನಯ್ಯ ಮಾಡಿರೋದು ಶುದ್ಧ ಮನೆಹಾಳ್ ಕೆಲಸ. ಕೋಟ್ಯಂತರ ಹಿಂದೂಗಳು ಆರಾಧಿಸೋ ಧರ್ಮಸ್ಥಳ ಕ್ಷೇತ್ರಕ್ಕೆ ಕಪ್ಪು ಮಸಿ ಬಳಿಯೋ ಪಾಪದ ಕೆಲಸ. ಧರ್ಮಾಧಿಕಾರಿಗಳಿಗೆ ಕೆಟ್ಟ ಹೆಸರು ತರೋ ಷಡ್ಯಂತ್ರ. ಇಂತಹ ನೀಚ ಕೆಲಸ ಮಾಡಿ ಕಂಬಿ ಎಣಿಸ್ತಿರೋ ಚಿನ್ನಯ್ಯನಿಗೆ ಬಿರಿಯಾನಿ ಬೇಕಂತೆ. ಶಿವಮೊಗ್ಗದ ಸೆಂಟ್ರಲ್ ಜೈಲಿನಲ್ಲಿದ್ದ ಚಿನ್ನಯ್ಯನನ್ನ 183 ಹೇಳಿಕೆ ದಾಖಲಿಸಲು ನಿನ್ನೆ ಬೆಳ್ತಂಗಡಿ ಕೋರ್ಟ್ಗೆ ಕರೆತರಲಾಗಿತ್ತು. ಈ ವೇಳೆ ನನಗೆ ಬಿರಿಯಾನಿ ಕೊಡ್ಸಿ ಸರ್ ಅಂತ ಚಿನ್ನಯ್ಯ ಹಠ ಹಿಡಿದಿದ್ದಾನಂತೆ. ಜೈಲೂಟ ತಿಂದು ಸಾಕಾಗಿದೆ, ದಯವಿಟ್ಟು ನನಗೆ ಬಿರಿಯಾನಿ ಕೊಡ್ಸಿ ಅಂತ ಪೊಲೀಸರ ಮುಂದೆ ಗೋಗರೆದಿದ್ದಾನಂತೆ. ತಿಮರೋಡಿ ಆಪ್ತ ನಿತಿನ್ಗೆ ಎಸ್ಐಟಿ ಗ್ರಿಲ್. ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನ ಅಕೌಂಟ್ಗೆ ಬಂದ ಹಣದ ಮೂಲವನ್ನ ಕೆದಕುತ್ತಿದ್ದಾರೆ. ಬೆಳ್ತಂಗಡಿ ಪಿಡಬ್ಲ್ಯೂಡಿಯಲ್ಲಿ ಗುತ್ತಿಗೆದಾರನಾಗಿರೋ ನಿತಿನ್ ಚಿನ್ನಯ್ಯ ಅಕೌಂಟ್ಗೆ ಹಣ ಹಾಕಿರೋ ವಿಷಯ ಬಯಲಾಗಿದೆ. ಹೀಗಾಗಿ ಉಜಿರೆ ನಿವಾಸಿ ನಿತಿನ್ ಯಾನೆ ಮೊಬೈಲ್ ವಶಕ್ಕೆ ಪಡೆದು ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಹೆಸರಲ್ಲೇ ಚಿನ್ನ ಇರೋ ಈ ಚಿನ್ನಯ್ಯ ಮಾಡಿರೋದು ತಗಡು ಕೆಲಸ. ಧರ್ಮಸ್ಥಳ ಕ್ಷೇತ್ರಕ್ಕೆ ಕಳಂಕ ತರೋ ಕೆಲಸ. ಇಂತಹ ಬುರುಡೆ ಮ್ಯಾನ್ಗೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಶಿಕ್ಷೆ ಕೊಡೋದೇ ಇರೋದಿಲ್ಲ. ದಿನೇಶ್ ಕಾಶಿಪಟ್ನ ಜೊತೆ ಮುತ್ತು, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮದ ನಾಡಲ್ಲಿ ಅಧರ್ಮದ ದಾರಿ ಹಿಡಿದಿದ್ದ ಚಿನ್ನಯ್ಯ ಜೈಲು ಪಾಲಾಗಿದ್ದಾನೆ. ಶ್ರೀ ಕ್ಷೇತ್ರಕ್ಕೆ ಕಪ್ಪು ಮಸಿ ಬಳಿಯೋಕೆ ಹೊರಟಿದ್ದ ಮುಸುಕುದಾರಿ ಕಂಬಿ ಎಣಿಸ್ತಾ ಇದ್ದಾನೆ. ಮಾಡಿದ ತಪ್ಪಿಗೆ ಸೆರೆಮನೆಯಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾನೆ. ದುರಂತ ಅಂದ್ರೆ ಈ ಮಾಸ್ಕ್ ಮ್ಯಾನ್ ಜೈಲು ಪಾಲಾದ್ರೂ ಬುದ್ಧಿ ಕಲ್ತಿಲ್ಲ. ಜೈಲೂಟ ಬೇಡ ಬಿರಿಯಾನಿ ಕೊಡಿಸಿ ಸರ್. ಬುರುಡೆ ಮ್ಯಾನ್ಗೆ ಬಿರಿಯಾನಿ ಬೇಕಂತೆ. ಈ ಚಿನ್ನಯ್ಯ ಮಾಡಿರೋದು ಶುದ್ಧ ಮನೆಹಾಳ್ ಕೆಲಸ. ಕೋಟ್ಯಂತರ ಹಿಂದೂಗಳು ಆರಾಧಿಸೋ ಧರ್ಮಸ್ಥಳ ಕ್ಷೇತ್ರಕ್ಕೆ ಕಪ್ಪು ಮಸಿ ಬಳಿಯೋ ಪಾಪದ ಕೆಲಸ. ಧರ್ಮಾಧಿಕಾರಿಗಳಿಗೆ ಕೆಟ್ಟ ಹೆಸರು ತರೋ ಷಡ್ಯಂತ್ರ. ಇಂತಹ ನೀಚ ಕೆಲಸ ಮಾಡಿ ಕಂಬಿ ಎಣಿಸ್ತಿರೋ ಚಿನ್ನಯ್ಯನಿಗೆ ಬಿರಿಯಾನಿ ಬೇಕಂತೆ. ಶಿವಮೊಗ್ಗದ ಸೆಂಟ್ರಲ್ ಜೈಲಿನಲ್ಲಿದ್ದ ಚಿನ್ನಯ್ಯನನ್ನ 183 ಹೇಳಿಕೆ ದಾಖಲಿಸಲು ನಿನ್ನೆ ಬೆಳ್ತಂಗಡಿ ಕೋರ್ಟ್ಗೆ ಕರೆತರಲಾಗಿತ್ತು. ಈ ವೇಳೆ ನನಗೆ ಬಿರಿಯಾನಿ ಕೊಡ್ಸಿ ಸರ್ ಅಂತ ಚಿನ್ನಯ್ಯ ಹಠ ಹಿಡಿದಿದ್ದಾನಂತೆ. ಜೈಲೂಟ ತಿಂದು ಸಾಕಾಗಿದೆ, ದಯವಿಟ್ಟು ನನಗೆ ಬಿರಿಯಾನಿ ಕೊಡ್ಸಿ ಅಂತ ಪೊಲೀಸರ ಮುಂದೆ ಗೋಗರೆದಿದ್ದಾನಂತೆ. ತಿಮರೋಡಿ ಆಪ್ತ ನಿತಿನ್ಗೆ ಎಸ್ಐಟಿ ಗ್ರಿಲ್. ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನ ಅಕೌಂಟ್ಗೆ ಬಂದ ಹಣದ ಮೂಲವನ್ನ ಕೆದಕುತ್ತಿದ್ದಾರೆ. ಬೆಳ್ತಂಗಡಿ ಪಿಡಬ್ಲ್ಯೂಡಿಯಲ್ಲಿ ಗುತ್ತಿಗೆದಾರನಾಗಿರೋ ನಿತಿನ್ ಚಿನ್ನಯ್ಯ ಅಕೌಂಟ್ಗೆ ಹಣ ಹಾಕಿರೋ ವಿಷಯ ಬಯಲಾಗಿದೆ. ಹೀಗಾಗಿ ಉಜಿರೆ ನಿವಾಸಿ ನಿತಿನ್ ಯಾನೆ ಮೊಬೈಲ್ ವಶಕ್ಕೆ ಪಡೆದು ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಹೆಸರಲ್ಲೇ ಚಿನ್ನ ಇರೋ ಈ ಚಿನ್ನಯ್ಯ ಮಾಡಿರೋದು ತಗಡು ಕೆಲಸ. ಧರ್ಮಸ್ಥಳ ಕ್ಷೇತ್ರಕ್ಕೆ ಕಳಂಕ ತರೋ ಕೆಲಸ. ಇಂತಹ ಬುರುಡೆ ಮ್ಯಾನ್ಗೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಶಿಕ್ಷೆ ಕೊಡೋದೇ ಇರೋದಿಲ್ಲ. ದಿನೇಶ್ ಕಾಶಿಪಟ್ನ ಜೊತೆ ಮುತ್ತು, ರಿಪಬ್ಲಿಕ್ ಕನ್ನಡ, ಮಂಗಳೂರು.